ಪ್ರಕಾರ ಹೆಚ್ಚು ಕಡಿಮೆ ಇಲ್ಲಿವರೆಗೆ 2900 kg, ಇನ್ನು ಕೆಲವು ಒಂದಿಷ್ಟು ವರದಿಗಳ ಪ್ರಕಾರ 3600 kg RDX ಸಂಗ್ರಹ ಇತ್ತು ಇವ್ರ ಕಡೆ, ಬೇರೆ ಬೇರೆದವ್ರ ಕಡೆ ಅನ್ನುವಂಥ ಮಾಹಿತಿ ಬರ್ತಾ ಇದ್ದಾವೆ. ಇದರರ್ಥ ನಮ್ಮ ದೇಶದಿಂದ ಸಂಪೂರ್ಣವಾಗಿ ಭಯೋತ್ಪಾದನೆಗೆ ಹೋಗಿಲ್ಲ. ಇಲ್ಲಿವರೆಗೆ ಬಾರ್ಡರ್ ಮೇಲೆ ಆಗ್ತಾಯಿತ್ತು, ಜಮ್ಮು ಕಾಶ್ಮೀರದಲ್ಲಿ ಹೆಚ್ಚಾಗ್ತಾಯಿತ್ತು. ಈ ಸಲ ದೆಹಲಿಯ ಕೆಂಪುಕೋಟೆಯ ಹತ್ತಿರ ಅತ್ಯಂತ ಸಮೀಪದಲ್ಲೇ ಮೆಟ್ರೋ ನಿಲ್ದಾಣದಲ್ಲಿ ಆಗಿದ್ದು ಇನ್ನೂ ಕಳವಳಕಾರಿ ಆಗ್ಯದ. ಯಾಕಂದರೆ ಸೋಮವಾರ ಸಾಯಂಕಾಲ 6:52ಕ್ಕೆ ಸ್ಫೋಟ ಆಗಿದೆ ಅಂತೇಳಿ ವರದಿಗಳಿದ್ದಾವೆ. ಈ ವರದಿಯಿಂದ ಭಯೋತ್ಪಾದನೆ ನಿಶ್ಚಿತವಾಗಿದ್ದ ಅನ್ನೋದು ಈಗ ಕನ್ಫರ್ಮ್ ಆಗ್ತಾಯಿಲ್ಲ. ಅನ್ನೋದು ಇಂಥ ಘಟನೆಗಳ ಆಗದಂಗೆ ನೋಡುವಂಥ ಪ್ರಯತ್ನವನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸಾಕಷ್ಟು ಪ್ರಯತ್ನ ಮಾಡಿದೆ, ಇಲ್ಲ ಅಂತಲ್ಲ. ಈಗ ನಮ್ಮದು ಉಗ್ರರಿಂದ ಮುಕ್ತ ದೇಶ ಏನೋ ಅನ್ನುವಷ್ಟು ಮಟ್ಟಿಗೆ ವಾತಾವರಣ ಇದ್ದಂಥ ಸಂದರ್ಭದಲ್ಲಿ ಇದು ಏಕಾಏಕಿ ಆದಂಥದ್ದು. ಪುಲ್ವಾಮ ಅಂತ ನಿಮಗೆ ಗೊತ್ತದ, ಪಹಲ್ಗಾಮದಲ್ಲಿ ಆಗಿದ್ದು, ಅದರ ನಂತರ ಮತ್ತು ಬೇರೆ ಬೇರೆ ಘಟನೆಗಳಾಗಿದ್ದು ಸಹಿತ ಗಾಬರಿಗೊಳ್ಳುವಂಥ. ಆದರೆ ಜಮ್ಮು ಮತ್ತು ಕಾಶ್ಮೀರ ಸೀಮಿತ ಆಗಿತ್ತು. ಈ ಸಲ ಮಾತ್ರ ದೆಹಲಿಗೆ ಬಂದಿದ್ದರಿಂದಾಗೆ ಇದು ಅದರಲ್ಲೂ ಎಜುಕೇಟೆಡ್, ಒಳ್ಳೆಯ ಸಂಬಳ ಇದ್ದಂಥವ್ರು, ಒಳ್ಳೆಯ ಹೆಸರಿದ್ದಂಥವ್ರು ಈ ಡಾಕ್ಟರ್ಸ್, ಜನರನ್ನು ಉಳಿಸುವಂಥದ್ದು ಡಾಕ್ಟರ್ಸ್, ಅವರು ಇವತ್ತು ಯಾಕೆ ಆದ್ರಪ್ಪ ಈ ಭಯೋತ್ಪಾದಕರು ಈ ಕೆಲಸವನ್ನು ಯಾಕೆ ಮಾಡಿದ್ರು ಅನ್ನೋದು ಇನ್ನೂ ಕ್ಲಿಯರ್ ಆಗ್ತಾ ಇಲ್ಲ. ಆದರೂ ಈ ಘಟನೆಗಳನ್ನೆಲ್ಲ ನೋಡಿದಾಗ ಇದು ಪಾಕಿಸ್ತಾನ ಅಥವಾ ನೆರೆಯ ದೇಶಗಳಿಂದ ಆದಂಥದ್ದು, ಅದರಲ್ಲೂ ಪಾಕಿಸ್ತಾನದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನುವಂಥ ಸಹಿತ ಇವತ್ತು ಪ್ರಶ್ನೆ ಹೇಳ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಪಾಕಿಸ್ತಾನದಲ್ಲಿ ಸಹಿತ ಅನೇಕ ಸಮಸ್ಯೆಗಳಿದ್ದಾವೆ. ಅಲ್ಲಿಯೇ ತಮ್ಮ ಸಮಸ್ಯೆಗಳನ್ನು ಡೈವರ್ಟ್ ಮಾಡೋ ಸಲುವಾಗಿ, ಮತ್ತೇನು ಮಾಡೋ ಸಲುವಾಗಿ ಇವತ್ತು ಏನಪ್ಪ ಅಂತಂದ್ರೆ ಈ ಘಟನೆಗಳ ನಡೀತಾ ಇದ್ದಾವೆ ಅನ್ನೋಂಥ ಒಂದು ಊಹೆಯೂ ಇಲ್ಲದ. ಅದೇನೋ ಆಗಲಿ, ಯಾರೋ ಮಾಡಲಿ, ಈ ದಿಶೆಯಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಇಂಥ ಒಂದು ದೊಡ್ಡ ಘಟನೆ ಆದಾಗ ಯಾಕೆ ನಮ್ಮ ಇಂಟೆಲಿಜೆನ್ಸಿ ಅಥವಾ ನಮ್ಮ ರಾ ಅಥವಾ ಇನ್ನುಳಿದು ನಮ್ಮ ಸೀಕ್ರೆಟ್ ಸರ್ವಿಸ್ಗಳು ಸರಿಯಾಗಿ ಐಡೆಂಟಿಫೈ ಮಾಡೋದು ಸೋತು ಅಂತೇಳಿ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಘಟನೆ ಇದು. ಅದಕ್ಕೆ ಒಂದಿಷ್ಟು ಆಧಾರಗಳು ಸಿಗ್ತಾ ಇದ್ದಾವೆ. ಇಲ್ಲ, ಒಂದು 10-11 ದಿನಗಳ ಹಿಂದೆ ಒಂದಿಷ್ಟು ದೆಹಲಿಯಲ್ಲೇ ಅಥವಾ ಹರಿಯಾಣದಲ್ಲೇ, ಜಮ್ಮುನಲ್ಲೇ ಒಂದಿಷ್ಟು ಪೋಸ್ಟರ್ಗಳು ಅಂಟಿಸ್ತಾ ಇದ್ದರು. ಆ ಪೋಸ್ಟರ್ಗಳಲ್ಲೇ ನಾವು